ಇವಾಗ ನಾನು ಬೆಳಿಗ್ಗೆ ಎದ್ದು ಲಾಗ್ ಮಾಡಕತ್ತೀನಿ. ಕೆಲಸ ಎಲ್ಲ ಮುಗ್ದೈತಿ. ಈಗ ನಾಷ್ಟಕ್ಕೆ ಅನ್ನ ಮಾಡೀನಿ, ಪುಳಿಯೋಗರೆ ಗೊಜ್ಜು ಮಾಡ್ಬೇಕಂತ ಹೇಳಿ ರೆಡಿ ಮಾಡ್ಕೊಳಕತ್ತಿದ್ದೆ. ಹಂಗೆ ಬೆಳಿಗ್ಗೆಯಿಂದನೂ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತೇಳಿ ಸ್ಟಾರ್ಟ್ ಮಾಡಕತ್ತೀನಿ. ಈಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿನಿ. ಯಾಕಂದ್ರೆ ನವ್ಯಾಗ ಆಪ್ರೇಷನ್ ಅಂತ ಹೇಳಿದ್ವಲ್ಲ, ಅದೇ ಇನ್ನೊಂದು ಬೇರೆ ಕಡೆ ಡಾಕ್ಟ್ರ್ ಹತ್ರ ಕೇಳಕ್ಕೆ ಹೊಂಟೀವಿ. ಬೇರೆ ಡಾಕ್ಟ್ರ್ ಏನು ಹೇಳ್ತಾರೆ ನೋಡಿಬಿಟ್ಟು ಮುಂದಿನ ತೀರ್ಮಾನ ಮಾಡಿದ್ರಾಯ್ತಂತ ಬೇರೆ ಡಾಕ್ಟ್ರ್ ಹತ್ರ ಹೊಂಟೀವಿ. ಹೋಗೋದಕ್ಕಿಂತ ಮುಂಚೆ ನಾಷ್ಟ ಮಾಡ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಅವರು 12ರಿಂದ 1:15 ಮಟ್ಟ ಇರ್ತೀನಿ ಬರ್ರಿ ಅಂತಂದ್ರೆ, ಅದಕ್ಕೆ ನಾಷ್ಟ ಮಾಡ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್. ನಾಷ್ಟಕ್ಕೆ ಪುಳಿಯೋಗರೆ ಗೊಜ್ಜು. ಬರ್ರಿ ಇವತ್ತಿನ ಬ್ಲಾಗ್ ಹೆಂಗಿರುತ್ತೆ ಅಂತ ನೋಡೋಣ. ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈಗ ಅದನ್ನ ಒಗ್ಗರಣೆ ಕೊಡ್ತೀನಿ ನಾನು. ಆನೇ ಆಗ್ತಾ ಇಲ್ಲ ನೋಡ್ರಿ ಒಲಿ ರೀ. ಹೌದಾ, ಆನ್ ಆಗ್ತಾ ಇಲ್ಲ. ಎಣ್ಣೆ ಸೋಸಿರನ ನಿನ್ನೆ ಚಕ್ಲಿ ಅವನ್ನೆಲ್ಲ ಕರೆದಿದ್ದಿಲ್ಲ, ಅದೇ ನಿನ್ನೆ ಹಾಕೊಂಡು ಒಗ್ಗರಣೆ ಯೂಸ್ ಮಾಡಬಾರ್ದಂತಲ್ಲ. ಬಟ್ ನಮ್ಮಂಥವ್ರು ಅವನ್ನೆಲ್ಲ ಚೆಲ್ಲಕ್ಕಾಗುತ್ತಾ ಹೇಳ್ರಿ, ಮಾಡೋದ ಒಗ್ಗರಣೆ ಕೊಡ್ತೀನಿ ಅಷ್ಟೆ. ಎಣ್ಣೆ ಕಾದಿಲ್ಲ ಇನ್ನು. ರಾತ್ರಿ ನಿನ್ನೆ ಒಂಚೂರು ಹೋಳ್ಗೆ ತಿಂದಿದ್ದೆ, ಕರ್ಚಿಕಾಯಿನೂ ತಿಂದಿಲ್ಲ, ಶೇಂಗಾ ಉಂಡಿನೂ ತಿಂದಿಲ್ಲ. ಒಂದು ಹೋಳಿಗೆ ತಿಂದೀನಿ, ಶೇಂಗಾ ಹೋಳಿಗೆ. ಅಲ್ಲಿ ಹಲ್ಲು ಬಂದೈತೆ ನಾನು. ಮನೆಯಾಗ ಎಷ್ಟೊಂದು ಐಟಮ್ಸ್ ಐತಿ ಈಗ, ಸ್ನ್ಯಾಕ್ಸ್ ಐಟಮು ತಿನ್ನಕ್ಕೆ ಬಾಯಿ ಲೈಟಾಗಿ ಹಲ್ಲು ಬಂದೈತಿ. ಈಗೇನಾದ್ರೂ ನಾನು ಜೋರಾಗಿ ರಫ್ ಹಾಡಿರುತ್ತಲ್ಲ ಅದನ್ನ ತಿಂದೆ ಅಂದರೆ ಮತ್ತೆ ಜೋರು ಆಗ್ತೈತಿ. ಅದಕ್ಕೆ ಪುಳಿಯೋಗರೆ ಮಾಡಾಕತ್ತೀನಿ. ಪುಳಿಯೋಗರೆ ತಿಂದು ಹೋಗ್ತೀನಿ. ಬಂದ ಮೇಲೆ ಟ್ಯಾಬ್ಲೆಟ್ ತೊಗೊತೀನಂತೆ. ಕೋಲ್ಡ್ ಆದ್ರೂ ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದಿಲ್ಲ. ತೆಲು ಕೋಲ್ಡ್ ಇದ್ರೂ ಟ್ಯಾಬ್ಲೆಟ್ ತೊಗೊಂಡಿದ್ದಿಲ್ಲ. ಬಟ್ ಈ ಹಲ್ಲುಗೆ ತೊಗೊಳ್ಳೇಬೇಕು, ಕಡಿಮೆ ಆಗಲ್ಲ ಅದು ಹಂಗೆ. ಶೇಂಗಾ ಕಾಳು ನವ್ಯಾಗ ಆಲ್ರೆಡಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಕುಂದಿರ್ಸಿ ನಾನು ಮಾಡ್ಕೊಂಬಂದು ಪುಳಿಯೋಗರೆ ಮಾಡ್ತೀನಿ. ಇದನ್ನು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಹಾಸ್ಪಿಟ್ಲಂಗೆ ಆದ್ರೂ ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕಂದ್ರೆ ನಾವೇನು ಹಿಡ್ಕೊಂಡು ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಕುಂತಲ್ಲಿ ಏನಾದರೂ ಒಂಚೂರು ಮಾಡ್ಕೊಂಡ್ರೆ ಮಾಡ್ಕೊಂಡ್ವಿ, ಇಲ್ಲಾಂದ್ರೆ ಇಲ್ಲ. ಹೋಳಿಗೆ ಚಕ್ಲಿ ಕರ್ಚಿಕಾಯಿ ತಿನ್ನೋದೇನು?
ನೋಡಿರಿ ಫ್ರೆಂಡ್ಸ್, ಮಾತಾಡ್ಬೇಕು ಅಂದ್ಕೊಂಡೆ, ಬಟ್ ಯಾಕೋ ಮಾತಾಡೋಕೆ ಮನಸ್ಸಾಗಲಿಲ್ಲ. ತಿನ್ಬೇಕಾದ್ರೆ ಆಕೆಗೆ ತಿನ್ನಿಸಿ ನಾವು ತಿಂದು ಹೋಗಬೇಕು. ಹಾಸ್ಪಿಟ್ಲಿಗೆ ಹೋಗೋದು ಒಂದು ಟೆನ್ಷನ್ ಇತ್ತಲ್ಲ, ಹಾಗಾಗಿ ನನಗೆ ಏನು ಮಾಡ್ಬೇಕು ಅನ್ನೋದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗಲಿಲ್ಲ. ಹಾಗಾಗಿ ನಮಿತಾ ಮಾತಾಡ್ತೀಯೋ ಇಲ್ಲ ವೈದ್ಯರು ಕಡ್ಕೊಡ್ತೀಯೋ ಏನು ಅಂತಂದ್ಲು. ಏನು ರಿಯಾಕ್ಷನ್ನೇ ಮಾಡಲಿಲ್ಲ. ಆಕೆ ಸಾಂಗ್ ಹಚ್ಕೊಂಡು ಕೂತ್ಕೊಂಡ್ಲು. ಇಲ್ಲಿ ನೋಡ್ಬೋದು, ನಾವ್ಯಾಗ ಸ್ನಾನ ಮಾಡಿಸಿ ರೆಡಿ ಮಾಡೀನಿ. ನಾವು ರೆಡಿ ಆಗೀವಿ. ನಮಿತಾಗ ಬಾ ಅಂದ್ವಿ. ನಾವು 4 ಜನ ಹೋಗೋಣ ಅಂತಂದ್ವಿ. ಇಲ್ಲ, ಕಾರ್ನಾಗ ಹೋದ್ರೆ ಅಲ್ಲಿ ಕಾರ್ ಪಾರ್ಕಿಂಗು ಪ್ರಾಬ್ಲಮ್ ಆಗುತ್ತೆ, ಮತ್ತು ಬೇಗ ಹೋಗೋಕ್ಕಾಗಿಲ್ಲ. ಹಾಗಾಗಿ 2 ವೀಲರಲ್ಲಿ ಹೋಗಿ ಬರ್ರಿ ನೀವೇ ಅಂತಂದ್ಲು. ಹೋಗೋಣ ನಾವೇ ಹೋಗೋಣ. ಎದ್ದ ಹೇಳಿ. ಹಾಕ್ಬಿಟ್ಟು ಹೊಂಟಿಲ್ಲ, ನೀನು ಬಿಟ್ಟು ಮನ್ಯಾಗ ಕುಂತಿದ್ವಿ. ಆಕೆನ್ ಬಾ. ಹೌದು ಹೌದು ಹ್ಞೂ ಹೇಳಿ, ಲಗು ಲಗು. ಹಾಂ ಹೇಳಿ ಹೇಳಿ. ಹಾಂ ಹೇಳಿ ಹೇಳಿ ನೋಡಿ. ಹಾಂ ನೋಡಿ, ಲಗು ಲಗು ನಡಿ. ನಾವ್ಯಾ ಮುಂದೆ ಬರಲ್ಲ, ನಾನು ಮುಂದೆ ಬರ್ತೀನಿ ರೀ. ಬಾ. ಇಲ್ಲಿ ಆಟ ವಿಡಿಯೋ ಮಾಡೋಕ್ಕಾಗದು, ಗಾಡ್ಯಾಗ ಕೂತ್ಕೊಂಡ್ರೆ ವಿಡಿಯೋ ಮಾಡೋಕ್ಕಾಗಲ್ಲ, ಇಕ್ಕಿನ ಹಿಡ್ಕೊಂಡು ಕುಂದಿರ್ಬೇಕು. ಬಾ. ಹಾಂ ಇಲ್ಲ, ಅದೇನು ಬೇಕಾಗಿಲ್ಲ ಅಲ್ಲಿ, ಅದು ಪ್ರೈವೇಟ್ ಹ್ಞೂ ಬಸ್ನ್ಯಾಗ. ಬಾ. ಬಾ ಬರ್ರಿ. ಫ್ರೆಂಡ್ಸ್ ನೋಡ್ರಿ, ಹಾಸ್ಪಿಟ್ಲಿಂದ ಬಂದ್ವಿ. ಮಧ್ಯಾಹ್ನ ಬಂದು ಮಲ್ಕೊಂಬಿಟ್ಟಿದ್ವಿ. ಈಗ ಸಾಯಂಕಾಲ ಸ್ಟಾರ್ಟ್ ಮಾಡೀನಿ ಬ್ಲಾಗು. ಹಾಸ್ಪಿಟ್ಲ್ದು ಏನಾಯ್ತು ಏನೋ ಅಂತ ಹೇಳ್ತೀನಿ. ಇಲ್ಲಿಬ್ಬರು ತಂದೆ ಮಗಳು ಸೇರಿ ಏನೇನೋ ಮಾಡಾಕತ್ತಾರ ಅಡುಗೆ ಮನ್ಯಾಗ. ಹೊರಗೆ ಮಳೆ ಬರತೈತಿ. ಏನು ಮಾಡಾಕತ್ತಿ? ಸಕ್ಕರೆ ಹಾಕಕತ್ತಿ ಏನು? ಹಾಂ, ಸಕ್ಕರೆ ಹಾಕಾಕತ್ತಾಳ ನೋಡ್ರಿ. ಚಾಕಿಟ್ಟ ಅಂತ ಹಾಲಿಗಿಟ್ಟ. ಇವರು ಬಜ್ಜಿ ಮಾಡಾಕತ್ತಾರ. ಆವಾಗಲೇ ಸಂಜೆ ಮುಂದೆ 4 ಗಂಟೆಗೆ ಕೇಳಿದ್ದೆ. ಟೈಮ್ ಈಗಾಗಲೇ 6:48 ಆಗೈತಿ. ಈಗ ಮಾಡ್ಯಾರ. ಬಜ್ಜಿ ತಿನ್ನೋಣ ಬರ್ರಿ ಫ್ರೆಂಡ್ಸ್ ಎಲ್ಲರೂ. ಹ್ಞೂ ಇಂಥ ಒಳ್ಳೆ ಬಿಸಿ ಬಿಸಿ ಬಜ್ಜಿ, ಚಾ ಇತ್ತಾ, ಚಾ ಕಸ್ಕೊಂಡು ನಾನು ಊಟ ಚಕ್ಲಿ ತಿನ್ಕೊಂಡೆ. ಓವಾ ಏನವ? ಹಾಂ ಬಜ್ಜಿ ತಿನ್ನಿ. ಹ್ಞೂ ಚಾ ಸ್ವಲ್ಪ ಇಟ್ರಿಲ್ಲ. ನಾನು ಜಾಸ್ತಿ ಕುಡಿಯ. ಆಯ್ತು ನೋಡ್ರಿ. ನಮ್ಮ ನಮಿತಾ ರಾತ್ರಿ ಊಟಕ್ಕೆ ಇವತ್ತು ಎಗ್ ಫ್ರೈ ಹಾಕಿನ ಮಾಡ್ಯಾಳ. ಅನ್ನ ಮಾಡಿದ್ಲು. ಅನ್ನ ಮಾಡಿ ಅದೇ ಕುಕ್ಕರ್ ಒಳಗೆ ಒಗ್ಗರ್ಣೆ ಹಾಕ್ಯಾಳ ಎಗ್. ಇವತ್ತು ನನಗೆ ಹಲ್ಲು ನೋವು ಬಂದೈತಿ, ಹಂಗಾಗಿ ಆಕಿನ ಮಾಡಕತ್ತಾಳ. ನಾಳೆಯಿಂದ ಈಕೆ ಅವ್ರ ಅಪ್ಪನ ಕುಟ ಕುಸ್ತಿ ಹಿಡ್ದಾಳ. ಕುಲ್ದ ಜಗ್ಗದ. ಹಾಂ ಆಟ ಚಲೋ ಆಗೈತಿ ಇಬ್ಬರದು. ನವ್ಯಾ ಕಿರ್ಚಬೇಡ.
ಹಂಗೆ ಸುಮ್ಮನೆ ಇರಬೇಕು, ಆಟ ಆಡಬೇಕು. ರೆಡಿ ಆತಾ ನೋಡ್ರಿ. ಈಗ ಅವರಿಬ್ರು ತಿಂತಾರೆ, ನಾವು ಅಂಕರ್ ತಿನ್ನಲ್ಲ. ನನಗಂತೂ ಹೊಟ್ಟೆ ಹಸ್ತಿಲ್ಲ. ಬಜ್ಜಿ 3 ಜನ ಯಾರು? ನೀನು ನಾನು ಬೇಡ. ನಿನ್ನ ತಲೆ ನೋಡಿ ನಮ್ಮಿ ಹೆಂಗಾಗೈತಿ, ತಲೆ ಬಾಚ್ಕೊಂಡಿಲ್ಲನ? 1 3 ನೀವಿಬ್ರು ತಿನ್ರಿ. 1 3 1 3 ಇದು ಡಬಲ್ ಇದೆ. ಡಬಲ್ ನೀವು ಡಬಲ್. ಮುಂದಿಂದೊಂದು ಹೊಟ್ಟಿ ಹಾಂ ಅಲ್ಲಡ ಅಯ್ಯಯ್ಯ ವಾ ತಿನ್ನ ಮಮ್ಮು ತಿನ್ನವ. ನಾವು ಬಜ್ಜಿ ತಿಂದ್ವಲ್ಲ, ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ನಾವು ಊಟ ಮಾಡಲ್ಲ. ಹಲ್ಲು ಬಂದೈತಿ ನನಗೆ. ನೀನು ಉಣ್ಣು ನಮಿತ. ರಾತ್ರಿ ಹೊಟ್ಟೆ ಸಿತೈತಿ. ಸೀದಾ ಅಡಿಗೆ ಮನೆಗೆ ಹೋಗೋದು. ಕರ್ಚಿಕಾಯಿ, ಶೇಂಗಾ ಉಂಡಿ, ಹೋಳ್ಗಿ, ಚಕ್ಲಿದವು, ಪೆಪ್ಪರ್ ಹಾಕಿ ಹೊಸ ಹಾಕೊಂಡು ಹ್ಞೂ ನೋಡ್ರಿ. ಇವಾಗ ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ರಾತ್ರಿ ಅಷ್ಟು ಮಾಡಿದ್ದೆ. ಬೆಳಿಗ್ಗೆ ಎದ್ದು ಎಲ್ಲ ಬಟ್ಟೆ ಮಡಿಚಿಟ್ಟು 2 ಪುಟ್ಟಿದ್ವು, ಬೆಡ್ಶೀಟು ಬಟ್ಟೆ ಎಲ್ಲ ಮಡಿಚಿಟ್ಟು ಅವಲಕ್ಕಿ ಮಾಡಿದ್ದೆ ನಾಷ್ಟಕ್ಕೆ. ನವ್ಯ ಕಿಟಕಿಯಾಗ ನಿಂತಾಳ. ಈಗ ತಿನ್ನಿಸ್ಬೇಕಾಕಿ. ಟೈಮ್ ಆಗೈತಿ. ನಮ್ಮ ಮನೆಯವ್ರು ಏನು ತೊಗೊಂಡು ಹೋಗಲಿಲ್ಲ, ಲೇಟಾಗಿ ಎದ್ವಲ್ಲ. ಹಾಗಾಗಿ ನಿನ್ನೆ ಜರ್ನಿ ಮಾಡಿ ಫುಲ್ ಸುಸ್ತಾಗ್ಬಿಟ್ಟಿತ್ತು. 1 ತಾಸು ಗಾಡಿ ಮೇಲೆ, ಅದು 2 ವೀಲರ್ ಮೇಲೆ ಬಿಸಿಲಾಗ. ಹಾಗಾಗಿ ನೋಡ್ರಿ ಅವಲಕ್ಕಿ ಮಾಡೀನಿ. ಮಬ್ಬಾಗೈತಿ, ಮಾಡಾಗೈತಿ. ನಿನ್ನೆ ಮಳೆ ಬಂತಲ್ಲ, ಹಾಗಾಗಿ ಮಾಡಾಗೈತಿ. ಇವತ್ತೂ ಮಳೆ ಬರುತ್ತೆ ಅನ್ಸುತ್ತೆ. ಫುಲ್ ಡೇ ಮಳೆ ಅನ್ಸುತ್ತೆ ಇವತ್ತು. ಯಾಕೋ ಮಾಡೈತಿ, ಬಿಸಿಲಿಲ್ಲ. ಈಗ ಅವಲಕ್ಕಿ ಮಾಡೀನಿ. ಅದಕ್ಕೆ ತಿನ್ನಿಸಿ ನಾನು ತಿನ್ಬೇಕು. ಒಂದು ಆಕೆಗೆ ಮುಖ ತೊಳಿಸಿ ನಿಂದ್ರಿಸೀನಿ. ಈಗ ಹಾಕ್ಕೊಂಡು ತಿಂತೀವಿ. ತಿಂದು ನಾವೊಂದು ಹಾಸ್ಪಿಟ್ಲ್ ಬಗ್ಗೆ ಏನಾಯಿತು ಏನಿಲ್ಲ ಅದೆಲ್ಲ ಈಗ ತಿಂದ್ಬಿಟ್ಟು ಶೇರ್ ಮಾಡ್ಕೊತೀವಿ. ನೋಡ್ರಿ, ಒಂದು ಹೋಳಿಗೆ ಹಾಕ್ಕೊಂಬಂದೀನಿ ನವ್ಯಾಗ ತಿನ್ಸಕ್ಕಂತೇಳಿ. ಹಾಂ ಓ ಹೊಳ್ಳವ ಚಿನ್ನಿ. ಇಲ್ಲಿ ನವಕ್ಕ ಗುಂಡಕ್ಕ ರೀ ಇವರು. ಅವಲಕ್ಕಿನೂ ಚಲೋ ಬಂದವು, ನೋಡಕ್ಕೆ ಚಂದ ಕಾಣಿಸಾಕತ್ತವು. ತಿಂದು ಹೇಳ್ತೀನಿ ರೀ. ಉದುರಾಗಿ ಚೆನ್ನಾಗಿ ಬಂದವು. ಲಿಂಬೆಹಣ್ಣು ಹಾಕಿದ್ರೆ ಮಸ್ತಾಗ್ಯಾವ ಫ್ರೆಂಡ್ಸ್. ನವ್ಯ ಎದ್ದು ಕುಂದ್ರೆ ನೆಟ್ಟಗೆ ಟಿ ವಿ ಹಾಸ್ತೀನಿ ಒಳ್ಳು. ಇಲ್ಲಿ ನಾನು ನೋಡು. ಅಯ್ಯೋ ದೇವ್ರೆ, ಹತ್ಲಾಗ ಕುಂತ ತಿನ್ಲ. ಚೆನ್ನಾಗೈತಾ? ಅಯ್ಯ ಮುಖ ಮಾಡ್ತಾಳ. ಖಾರದ ಜೊತೆ ಸ್ವೀಟ್ ಇಟ್ಟರು ತಿಂತ. ಬರೀ ಸ್ವೀಟ್ ಸಪ್ರೇಟ್ ತಿನ್ಸಕ್ಕೆ ತಿನ್ನಲ್ಲ. ನೋಡ್ರಿ ಹತ್ಲಾಗ ನೋಡ್ತಾಳ್ರಿ, ಟಿ ವಿನ ನೋಡ್ತಾ. ಆಕಿನ್ನೂ ಮುಖ ತೊಳ್ಕೊಳಕತ್ತ. ಓವಾ ನಿಧಾನ. ಹಾಂ ಗುಡ್ ಗರ್ಲ್. ಹೊಟ್ಟೆ ಹಸುವಾಗೈತೆ. ಸೈಲೆಂಟ್ ಫುಲ್ ಇವತ್ತು ಬೆಳಗ್ಗೆಯಿಂದ ಫುಲ್ ಸೈಲೆಂಟ್ ಬೇಬಿ ಆಗಿಬಿಟ್ಟಿದ್ಲು. ಇಷ್ಟೊತ್ತನಾದರೂ ಕಿರ್ಚೋದಿಲ್ಲ, ಅಳೋದಿಲ್ಲ. ಪಾಪ ಹಸುವಾದ್ರೂ ಸುಮ್ಮನೆ ಇರ್ತೈತಿ. ಹಸುವಾಗಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಇಲ್ಲಾಂದ್ರೆ ಕಿರ್ಚೋದು ಅಳೋದು ಮಾಡ್ತಿದ್ಲು. ಅದಿಲ್ಲ. ಐ ಕೈ ನೋಡ್ರಿ ಹೆಂಗೆ ಬಾರ್ಸಾಕತ್ತ ಅಲ್ಲೇ. ಈಗ ಬಾಯಿಗೆ ಬಂತದ ಕೈ. ನಮ್ಮ ನವ್ಯ ಗುಡ್ ಗರ್ಲ್. ನಮ್ಮ ನವ್ವಕ್ಕ ಗುಡ್ ಗರ್ಲ್. ಬಿಡುವ, ನೀ ಬರೀ ಹತ್ಲಾಗ ಮುಖ ಹೊಳಸ್ಕೊಂಡು ಕುಂದ್ರಾಕತ್ತಿದ್ದಿ. ಟಿ ವಿ ಸ್ಟಾಪ್ ಆಗೈತೆ ನೋಡ್ರಿ, ಅದಕ್ಕೆ ಐಕಿದು. ತಿನ್ನಿಸಿ ಮತ್ತು ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನೋಡಿರಿ ಈಗ ನಾಷ್ಟ ಆಯಿತು. ನಾಷ್ಟ ಮಾಡಿ ಈಕಿಗೆ ಒಂದು ಸ್ವಲ್ಪ
ಡ್ರೆಸ್ ಎಲ್ಲ ಚೇಂಜ್ ಮಾಡಿದೆ. ಬಾತ್ರೂಮ್ ಮಾಡ್ಕೊಂಡಿದ್ಲು, ಹಂಗಾಗಿ ಎಲ್ಲ ಸ್ವಚ್ಛ ಮಾಡಿ ಬಟ್ಟೆ ಚೇಂಜ್ ಮಾಡಿ ಕುಂದರ್ಸ್ಕೊಂಡೇನಿಲ್ಲ. ಈಗ ನಿದ್ದೆ ಬರುತ್ತೆ. ನಾಷ್ಟ ಆಯಿತು, ಎಲ್ಲ ಆಯಿತು, ಈಗ ನಿದ್ದೆ ಬರುತ್ತೆ ಈಗ. ಹೌದಾ ನೋಡ್ರಿ. ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದ್ರೆ ಅದೇ ನೀನು ಹೋಗಿದ್ವಲ್ಲ ಹಾಸ್ಪಿಟ್ಲಿಗೆ, ಡಾಕ್ಟ್ರ್ ಏನು ಹೇಳಿದರು ಅಂತ ಹೇಳೋಕ್ಕಾಗಿರಲಿಲ್ಲ. ಹಲ್ಲು ಒಂದು ಬಂದುಬಿಡ್ತು ರಾತ್ರಿ ಮಾಡ್ಬೇಕಂದ್ರೆ. ಅದಕ್ಕೆ ಇವಾಗ ಸ್ವಲ್ಪ ಆರಾಮಾಯಿತು. ಹಲ್ಲು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಲೆ ಆರಾಮ ಆಕೈತಿ. ಮತ್ತು ಸ್ವೀಟ್ ತಿಂದ್ರೆ ಜಾಸ್ತಿ ಚಹಾ ಕುಡಿದ್ರೆ ಬರ್ತೈತಿ. ಹಂಗಾಗಿ ಟ್ಯಾಬ್ಲೆಟ್ ತೊಗೊಂಡೆ, ಆರಾಮಾಗೈತಿ. ಏನಪ್ಪ ಹೇಳಿದ್ರು ಅಂದ್ರೆ ಡಾಕ್ಟ್ರು ಹೋಗಿದ್ವಿ ಇಲ್ಲಿಂದ ಶೇಷಾದ್ರಿಪುರಮ್ಮು. ಅವರು ನಮ್ಮ ಮನೆಯವರು ಹಳೆ ಬಾಸ್ ಫ್ರೆಂಡ್. ಅವರು ಕಲಾ ಮಾಧ್ಯಮದಲ್ಲಿ ಅವ್ರದ್ದು ಇಂಟರ್ವ್ಯೂ ಆಗೈತಿ. ವಿಷ್ಣು ಅಂತಂದು, ಡಾಕ್ಟರ್ ವಿಷ್ಣು ಅಂತ ಹೇಳ್ಬಿಟ್ಟು. ಅವರು ಗಂಗಾವತಿಯವ್ರು ಅನಿಸುತ್ತೆ, ನಮ್ಮ ಸೈಡ್ದವ್ರು ಅವರು ಡಾಕ್ಟ್ರು. ಫಸ್ಟಿಗೆ ನಾವು ಬೆಂಗಳೂರಿಗೆ ಬಂದಾಗ ಫಸ್ಟ್ ಅಲ್ಲೇ ತೋರಿಸಿದ್ವಿ. ಅವ್ರ ಕಡೆನೇ ಈಕಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಚೆಕಪ್ ಮಾಡಿದ್ರು, ಎಲ್ಲ ಮಾಡಿ ನೋಡಿ ಹೆಂಗೆ ಮಾಡಕತ್ತವ್ರಿ. ಥೈರಾಯ್ಡ್ ಇತ್ತು ಆಕೆಗೆ, ಹಾಗಾಗಿ ಥೈರಾಯ್ಡ್ ಟ್ಯಾಬ್ಲೆಟ್ ಒಂದು ಕೊಟ್ಟಿದ್ರು. ಅದು ಬಿಟ್ಟು ಮತ್ತು ಇನ್ನೇನು ಕೊಟ್ಟಿದ್ದಿಲ್ಲ ಅವರು. ಎಲ್ಲ MRI ಸ್ಕ್ಯಾನಿಂಗು ಅದೆಲ್ಲ ಫಸ್ಟಿಗೆ ಅದೇ ಡಾಕ್ಟ್ರ್ ಹತ್ರನ ಮಾಡಿಸಿದ್ವಿ. ಅದನ್ನೆಲ್ಲ ನೋಡಿ ಅವರು ಥೈರಾಯ್ಡ್ ಟ್ಯಾಬ್ಲೆಟ್ ಒಂದು ಕೊಟ್ಟರು. ಮತ್ತು ಇನ್ನೇನು ಹೇಳಿದ್ದಿಲ್ಲ ಅವರು. ಮತ್ತೀಗ ಅದು ಹಂಗೆ ಟ್ರೀಟ್ಮೆಂಟ್ ಮಾಡಿಸ್ತಿದ್ವಿ, ಹೋಗೋದು ಬರೋದು ಮಾಡ್ತಿದ್ವಿ. ಅದಾದಮೇಲೆ ನೆಕ್ಸ್ಟು ನಮ್ಮ ನವ್ಯ ಚಿಕ್ಕವಳಿದ್ದಾಗ ಬಾತ್ರೂಮ್ ಮಾಡೋಕೆ ಭಾಳ ತ್ರಾಸು ಪಟ್ಕೊತಿದ್ಲು. ಯಾಕಂದರೆ ಎದ್ದು ಓಡಾಡ್ತಿದ್ದಿಲ್ಲ, ಏನಿಲ್ಲ, ಕೂತಲ್ಲೇ ಕುಂದಿರ್ತಿದ್ಲು ಅವಾಗ. ಈಗ ಓಡಾಡ್ತಾಳೆ, ಊಟ ಮಾಡಿದ್ದೆಲ್ಲ ಜೀರ್ಣ ಆಕೈತಿ. ಬಟ್ ಅವಾಗ ಹಂಗಿರಲಿಲ್ಲ, ಭಾಳ ತ್ರಾಸು ಮಾಡ್ಕೊತಿದ್ಲು. ಒಂದೊಂದು ತಾಸು ತ್ರಾಸು ಪಟ್ಕೊತಿದ್ಲು ಬಾತ್ರೂಮ್ ಮಾಡೋಕೆ. ಒಂದು ಸಲ ಮಾಡಾಕತ್ತಿದ್ಲು, ಒಟ್ಟು ಇತ್ಲಾಗ ಹೊರಗೂ ಬರೋಲ್ದು, ಅತ್ಲಾಗ ಒಳಗೂ ಹೋಗೋಲ್ದು. ಹಂಗೆ ಆಕಿಗೆ ಪ್ರಾಣ ಹಿಂಡ್ಬಿಟ್ಟಿತ್ತು ಅವತ್ತು. ಕಣ್ಣ ಮ್ಯಾಕ್ ಮಾಡಿಬಿಟ್ಟಿದ್ಲು. ಆವಾಗ ನಮ್ಮದು ಓಮಿನಿ ಕಾರ್ ಇತ್ತು. ನಮ್ಮ ಮನೆಯವ್ರು ಫಸ್ಟಿಗೆ ಓಮಿನಿ ಕಾರ್ ತೊಗೊಂಡಿದ್ರು. ಅದು ಏನೋ ಯಾರನ್ನ ನೋಡಿ ತೊಗೊಂಡಿದ್ರು. ನನಗೆ ಓಮಿನಿ ಕಾರ್ ನಮಗೆ ಯಾಕೆ ಬಿಸ್ನೆಸ್ ಮಾಡೋರಿಗೆ ಚಂದ ಅದಂತ ನಾ ಅಂತಿದ್ದೆ ಅವಾಗ. ಬಟ್ ಈಗ ಅನಿಸುತ್ತೆ ಅದೇ ಕಾರ ಬೆಸ್ಟ್. ಯಾಕಂದ್ರೆ ಲಗೇಜು ಆರಾಮ್ಸೆ ಕೂತ್ಕೊಂಡು ಮಲ್ಕೊಂಡು ಹೋಗ್ಬೋದು ಅದ್ರೊಳಗೆ ಅನ್ನಿಸ್ತೈತಿ. ಆ ಕಾರ್ನಾಗ ಕರ್ಕೊಂಡು ಹೋಗಿ ಅದೇ ಡಾಕ್ಟ್ರ ಹೇಳೋಕ್ಕಾಗಿಲ್ಲ, ಹಂಗೆ ಅಷ್ಟು ತ್ರಾಸು ಪಟ್ಕೊಂಡಿದ್ಲು ಪಾಪ. ಡಾಕ್ಟ್ರು ಕೈ ಗ್ಲೌಸ್ ಹಾಕ್ಕೊಂಡು ಅದನ್ನು ಒಂದು 2-3 ಡಾಕ್ಟ್ರು ನರ್ಸ್ ಎಲ್ಲರೂ ಸೇರಿ ಕೈ ಹಾಕಿ ತೆಗೆದು ಕ್ಲಿಯರ್ ಮಾಡಿದಾಗ ಹೊಟ್ಟೆ ಎಲ್ಲ ಕ್ಲೀನ್ ಆಯ್ತಕ್ಕಿದ್ದು. ಅದೇ ಲಾಸ್ಟ್. ಮತ್ತು ಹೊಳ್ಳಿ ಹೋಗಿದ್ದಿಲ್ಲ ಡಾಕ್ಟ್ರ್ ಹತ್ರ. ಈಗ ನಾವು ಇಲ್ಲಿ ಹೋಗಿದ್ವಿ ನೋಡ್ರಿ, BGS ಹಾಸ್ಪಿಟ್ಲು. ಅಲ್ಲಿ ಆಪ್ರೇಷನ್ ಮಾಡೋದೇನೂ ಅವಶ್ಯಕತೆ ಇಲ್ಲ. ಅದೇನೋ ಆಕೆಗೆ ಇದು ಹಾನಿ ಮಾಡಲ್ಲ, ಆಕೆಗೇನೂ ನೋವಾಗಲ್ಲ, ತ್ರಾಸಾಗಲ್ಲ. ತೆಗೆಸಿದ್ರಂತರೂ ಏನು ಪ್ರಾಬ್ಲಮ್ ಇಲ್ಲ, ತೆಗೆಸ್ಲಿಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಅಂತಂದರು. ಹಾಗಾಗಿ ನಮ್ಮ ಮನೆಯವರು ಮುಂದೆ ಬರ್ತಾ ಬರ್ತಾ ಆಕಿ ಬಾಡಿ ವೇಟ್ ಆಕೈತಿ, ಹೆಚ್ಚು ಕಡಿಮೆ ಆಗುತ್ತಾ, ತೆಗೆಸ್ಬೇಕು ಅಂತ ಇವರು ಫುಲ್ ಡಿಸೈಡ್ ಮಾಡ್ಕೊಂಬಿಟ್ರೆ. ಮುಂದೆ ಪ್ರಾಬ್ಲಮ್ ಆದ್ರೆ ಹೆಂಗೆ, ಮುಂದಿನ ಪರಿಸ್ಥಿತಿ ಹೆಂಗಿರುತ್ತೋ ಹೆಂಗಿಲ್ಲ ಗೊತ್ತಿಲ್ಲ, ಇವಾಗಲೇ ಮಾಡಿಸ್ಬಿಟ್ರಾಯ್ತು ಅಂತ ಇವ್ರು ತೀರ್ಮಾನ ಮಾಡಿಬಿಟ್ಟಿದ್ರು. ನನಗೂ ಇಷ್ಟ ಇರಲಿಲ್ಲ ಆಪ್ರೇಷನ್ ಮಾಡಿಸೋದು. ಯಾಕಂದ್ರೆ ಆಪ್ರೇಷನ್ ಅಂದ್ರೆ ಸಾಮಾನ್ಯ ಅಲ್ಲ ನೋಡ್ರಿ. ಅನೆಸ್ತೇಸಿಯಾ ಕೊಡ್ತಾರೆ. ಅನೆಸ್ತೇಸಿಯಾದಿಂದ ಅರ್ಧ ಬಾಡಿನ ಪೇನ್ ಬಂದುಬಿಡ್ತೈತಿ. ಆಮೇಲೆ ನೋಡ್ರಿ ನಿದ್ದೆ ಬಂದೈತನ್ನ ಪಟ ಹೇಳಿ ಮುಗಿಸ್ತೀನಿ. ಅದೆಲ್ಲ ತ್ರಾಸು. ಒಂದು 3 ತಿಂಗಳ ಬೆಡ್ ಮ್ಯಾಗಿರಬೇಕು. ಆ ನೋವಿಗೆ ಜ್ವರ ಬರುತ್ತೆ, ಆಕಿಗೆ ಕಿರ್ಚೋದು, ಅಳೋದು, ಯಪ್ಪ ನರಕ ಅನುಭವಿಸ್ದಂಗೆ ಆಕೈತಿ. ಯಾಕಂದ್ರೆ ಆಪ್ರೇಷನ್ ಆದಾಗ ಎಲ್ಲ ನೋಡ್ಕೊಂಬಿಟ್ಟಿವಲ್ಲ, ಹಂಗಾಗಿ ಹೇಳಕ್ಕೆ ಬಾಯಿಲ್ಲ, ಏನು ಆಕೈತೆ ಅಂತ ಹೇಳೋಕ್ಕೂ ಬಾಯಿಲ್ಲ. ಆಕಿಗೆ ಅಳೋದು ಕಿರ್ಚೋದು ಇವು ಎರಡೇ ಆಕಿಗೆ ಕನ್ವರ್ಜೇಷನ್ ಮಾಡೋಕ್ಕಾಗೋದು. ನನಗಂತೂ ಇಷ್ಟನೇ ಇದ್ದಿದ್ದಿಲ್ಲ. ಡಾಕ್ಟ್ರು ಹೇಳಿದ್ರು ನೋಡ್ರಿ, ಇನ್ನೂ ಧೈರ್ಯ ಬಂತು ನನಗೆ. ತೆಗೆಸ್ಲಿಲ್ಲ ಅಂದ್ರೂ ನಡಿತೈತಿ ಅಂದರು. ಹಾಗಾಗಿ ಇವರು ತೆಗೆಸ್ತೀನಿ ಅಂತ ನಿಂತ್ಬಿಟ್ರಲ್ಲ. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ಸ್ ಎಲ್ಲರೂ ಅಮೇರಿಕಾದಲ್ಲಿರೋರು 2-3 ಕಮೆಂಟ್ ಮಾಡಿದರು. ಮತ್ತು ವಾಟ್ಸಪ್ಪಲ್ಲಿನೂ ಮೆಸೇಜ್ ಮಾಡಿದರು. ಎಷ್ಟೊತ್ತನ ಮೆಸೇಜ್ ಮಾಡಿ ಎಲ್ಲ ತಿಳಿಸಿ ಹೇಳಿದ್ರು ಅವರು. ನಾವು ಅದೇ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತೀವಿ, ಏನಾಗಲ್ಲ, ತೆಗ್ಸಕ್ಕೆ ಹೋಗ್ಬೇಡ್ರಿ, ನಾವ್ಯಾಗ ಭಾಳ ತ್ರಾಸು ಆಕೈತಿ ಅಂತಂದು ಎಲ್ಲ ಕಮೆಂಟ್ ಮಾಡಿದರು. ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರು. ಆಸ್ಟ್ರೇಲಿಯಾ ಸಿಸ್ಟರು ಕೂಡ ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನು ಮಾಡಿರಿ ಅಂತ ಅವರು ಹೇಳಿದರು. ಅಷ್ಟೆಲ್ಲ ಹೇಳಿದ್ರು ನಮ್ಮ ಮನೆಯವ್ರು ಒಟ್ಟು ಮನಸ್ಸು ಚೇಂಜ್ ಮಾಡೋಕೆ ತಯಾರಿಲ್ಲ. ಮುಂದೇನಾರು ಆದ್ರೆ ಹೆಂಗೆ, ಮುಂದೇನಾರು ಆದ್ರೆ ನೀನು ಅನುಭವಿಸ್ತೀಯಾ, ಮುಂದೇನಾರು ಆದ್ರೆ ನೀ ಜವಾಬ್ದಾರಿ ತೊಗೊತೀಯ ಅಂತ ನನ್ನ ಮೇಲೆ ನಿಂತರು. ಅದಕ್ಕೆ ಮಾಡಿಸೋರು, ನೀವು ಇಷ್ಟು ಹೇಳಿದ್ರೆ ಕೇಳ್ತಾ ಇಲ್ಲ ಅಂದ್ರೆ ಮಾಡಿಸ್ರಿ ಅಂತ ನಾನು ಸುಮ್ಮನೆ ಆಗಿದ್ದೆ. ಮತ್ತೊಂದು ಸಲ ಹೇಳಿದೆ ರೀ, ನೋಡಿರಿ ನನ್ನ ಕಡೆ ನನಗೆ ಯಾರ್ಯಾರು ಪರಿಚಯ ಅದಾರ ಅವರೆಲ್ಲರೂ ಬ್ಯಾಡ ಅಂತ ಹೇಳಕತ್ತಾರ. ನಿಮಗೆ ಯಾರ್ಯಾರು ಗೊತ್ತದಾರ ಅವ್ರಿಗೆ ಎಲ್ಲರಿಗೆ ಕೇಳ್ರಿ, ದೊಡ್ಡವ್ರಿಗೆ ಅನುಭವಿಸ್ತವ್ರಿಗೆ ಕೇಳ್ರಿ, ಅವರು ಏನಂತಾರೆ ತಿಳ್ಕೊರಿ ಅಂತಂದೆ. ಮತ್ತು ಆಮೇಲೆ ಅವ್ರಿಗೆ ನೆನಪಾಯಿತು, ಅವ್ರ ಹಳೆ ಬಾಸು ಫ್ರೆಂಡ್ ಅವರು ಡಾಕ್ಟರ್ ವಿಷ್ಣು ಅಂಥೇಳಿ.
ಆ ಮಾರುತಿ ಹಾಸ್ಪಿಟ್ಲು ಇದರಲ್ಲಿ ಶೇಷಾದ್ರಿಪುರಮದಲ್ಲಿ ಐತಿ. ಅವರು ಫೋನ್ ಹಚ್ಚಿ ಕೇಳಿದ್ರು, ನೀನು ಎಕ್ಸ್ರೇ ಮತ್ತು ನಿನ್ನ ಮಗಳನ್ನ ಕರ್ಕೊಂಬ, ನಾನು ನೋಡಿ ಹೇಳ್ತೀನಿ ಅಂತಂದರು. ಇಲ್ಲಿಂದ ಅಲ್ಲಿಗೆ ಹೋದ್ವಿ. ಅವರು ಡಾಕ್ಟ್ರು ನೋಡಿದರು, ಎಲ್ಲ ಮಾತಾಡಿದರು. ₹1 ಫೀಸ್ ತೊಗೊಲಿಲ್ಲ, ಏನಿಲ್ಲ, ಚೆನ್ನಾಗಿ ಮಾತಾಡಿಸಿ ಟ್ರೀಟ್ಮೆಂಟ್ ಅನ್ನೋಕ್ಕೆ ಏನಿಲ್ಲ ನೋಡ್ರಿ. ಹಂಗೆ ಹೋಗೋದು, ಅದು ಎಕ್ಸ್ರೇ ತೋರಿಸೋದು, ಮಾಡಿಸ್ಬೇಕೋ ಮಾಡಿಸ್ಬಾರ್ದು, ಮಾಡಿಸಿದ್ರು ನಡೀತೈತೆ ಇಲ್ವಾ, ಮಾಡಿಸ್ಲಿಲ್ಲ ಅಂದ್ರೆ ನಡೀತೈತೆ ಇಲ್ವಾ, ಇಷ್ಟು ಕ್ವಶನ್ ಕೇಳೋದಿತ್ತು. ನಮ್ಮದು ಡೌಟ್ ಕ್ಲಿಯರ್ ಮಾಡ್ಕೊಳೋದಿತ್ತು. ಅದನ್ನು ಕೇಳಿದ್ವಿ. ಅವರು ಹೇಳಿದರು, ಇಲ್ಲ ಕೆಲವೊಬ್ರು ತೆಗಿಸ್ತಾರೆ, ಕೆಲವೊಬ್ರು ತೆಗ್ಸಂಗಿಲ್ಲ. ನಾನು ಅಂತಲೇ ಹೇಳೋಕ್ಕೋಗಲ್ಲ, ತೆಗಿಸ್ಬೇಡ ಅಂತಲೂ ಹೇಳೋಕ್ಕೋಗಲ್ಲ. ನಮ್ಮ ಆರ್ಥೋಪೆಡಿಕ್ ಡಾಕ್ಟ್ರ್ ಅದರ ಒಬ್ಬರು, ಅವರು ಗುರುವಾರ ಬರ್ತಾರೆ. ಅವ್ರು ಬಂದ ಮೇಲೆ ನಾನು ಕರಿತೀನಿ ನಿಮ್ಗೆ, ಬಂದು ಅವ್ರಿಗೆ ತೋರಿಸ್ಕೊಂಡವ್ರಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳ್ರಿ ಅಂತಂದ್ರು. ಬಟ್ ಅವರು ಫಸ್ಟಿಗೆ ಡಾಕ್ಟ್ರ್ ಏನು ಹೇಳಿದ್ರು, ತೆಗ್ಸಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಹುಡುಗಿ ತ್ರಾಸಾಗುತ್ತೆ ಅಂತ ಅವ್ರೂ ಕೂಡ ಅದನ್ನೇ ಹೇಳಿದ್ರು. ಹಂಗಾಗಿ ನಮ್ಮ ಮನೆಯವ್ರ ಮನಸ್ಸು ಚೇಂಜ್ ಮಾಡಿ ಇವತ್ತು ಆಫೀಸಿಗೆ ಹೋದ್ರು. ಅವರು ರಜೆನೂ ತೊಗೊಂಡಿದ್ರು ಆಲ್ರೆಡಿ ಆಪ್ರೇಷನ್ ಮಾಡ್ಸೋಕೆ. ಹಂಗಾಗಿ ಮತ್ತು ನಿನ್ನೆ ಅವ್ರ ಬಾಸಿಗೆ ಫೋನ್ ಹಚ್ಚಿ, ಸರ್ ಹಿಂಗೆ ಹೇಳಕತ್ತಾರ, ತೆಗಿಸ್ಲಿಲ್ಲ ಅಂದ್ರೆ ನಡಿತೈತಿ ಅಂತ ಒಬ್ರು ಹೇಳ್ತಾರೆ, ಒಬ್ಬೊಬ್ಬರು ತೆಗ್ಸಿದ್ರು ನಡಿತೈತಿ, ಬಿಟ್ಟರು ನಡಿತೈತಿ ಅಂತಾರೆ. ಹಂಗಾಗಿ ಕನ್ಫ್ಯೂಷನಲ್ಲಿದ್ದೆ. ನಿನ್ನೆ ಡಾಕ್ಟ್ರ್ ಹತ್ರ ಹೋಗಿ ಬಂದ್ವಿ. ಅವರು ಹಿಂಗೆ ಹೇಳಿದರು, ಗುರುವಾರ ಬರ್ರಿ ಅಂದ್ರೆ. ಆ ಡಾಕ್ಟ್ರ್ ಒಬ್ಬರು ಏನು ಹೇಳ್ತಾರೆ ಕೇಳಿ ಮುಂದಿನ ತೀರ್ಮಾನ ಮಾಡ್ತೀವಿ, ನಾಳೆಯಿಂದ ಆಫೀಸಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಆಫೀಸಿಗೆ ಹೋದ್ರಿ ಇವತ್ತು. ನನಗೂ ಖುಷಿ ಆಯಿತು. ಆಪ್ರೇಷನ್ ಮಾಡ್ಸೋದೇನು ಸಾಮಾನ್ಯ ಅಲ್ಲ, ನಾವೇ ದೊಡ್ಡವರೇ ತಡ್ಕೊಳಕ್ಕಾಗಲ್ಲ, ಇನ್ನಿಂಥ ಮಕ್ಕಳು ಹೆಂಗೆ ತಡ್ಕೊತಾರೆ ಹೇಳ್ರಿ. ಯಾವುದು ಅವರು ಅನಸ್ತೇಸಿಯಾ ಕೊಟ್ಟಾಗ ಮಗುಗೆ ಏನಾರ ಆದ್ರೆ ನಾವು ಜವಾಬ್ದಾರಿ ಅಲ್ಲ ಅಂತ ಸೈನ್ ಮಾಡಿಸ್ಕೊತಾರೆ ಮತ್ತು ನಮ್ಗೆ. ಹಂಗಾಗಿ ನನಗೆ ಭಯ. ಹೋಸಲ ಆಪ್ರೇಷನ್ ಆದಾಗ ಎಷ್ಟು ಅನುಭವಿಸಿವಿ ನಾವು, ನಮ್ಗೆ ಗೊತ್ತದು. ನೋವು ಅನುಭವಿಸ್ದವ್ರಿಗೆ ನೋವು ಗೊತ್ತು, ಅನುಭವಿಸ್ದೇ ಇರೋರಿಗೆ ಏನೂ ಗೊತ್ತಾಗಿಲ್ಲ. ಹಾಗಾಗಿ ಇಷ್ಟ ಆಯ್ತು ನೋಡ್ರಿ. ಆ ಡಾಕ್ಟ್ರನ್ನು ಬೇಡ ಅಂತಲೇ ಹೇಳ್ಯಾರ. ಈಗ ಆರ್ಥೋಪೆಡಿಕ್ ಡಾಕ್ಟ್ರು ಇನ್ನೊಬ್ಬರು ಬರ್ತಾರಂತ. ಇವರು ಜನರಲ್ ಡಾಕ್ಟ್ರು ವಿಷ್ಣು ಸರ್ ಅಂಥೇಳಿ, ಅವರು ಜನರಲ್ಲು. ಮತ್ತು ಅವ್ರೂ ಬೇಡ ಅಂತಲೇ ಹೇಳ್ಯಾರ ಆಲ್ಮೋಸ್ಟ್. ಅದನ್ನ ಹೇಳ್ತಾರೆ. ಅವರು ಗುರುವಾರ ಬರ್ರಿ ಅಂದಾರ, ನೋಡೋಣ. ಗುರುವಾರ ಕರ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ ನೋಡ್ಬೇಕು. ನಮ್ಮ ಮನೆಯವ್ರು ಬೇಡ ಹಂಗಾದ್ರೆ ಅಂದರು. ನನಗಂತೂ ಬ್ಯಾಡ್ರಿ, ಸುಮ್ಮನೆ ಮತ್ತು ನಮ್ಮ ಸಬ್ಸ್ಕ್ರೈಬರ್ ಹೇಳಿದರು, ಸೆಕೆಂಡ್ ಒಪಿನಿಯನ್ ತೊಗೊರ್ರಿ ಅಂತಂದು 1-2-3 ಪೂರ್ತಿ ವಿಡಿಯೋ ನೋಡಿದವರು ಡಿಸಿಷನ್ ಹೇಳ್ಯಾರ. ಒಬ್ಬೊಬ್ರು ಡಿಸಿಷನ್ ಹೇಳ್ಬೇಕಂದ್ರೆ ಇದು ವಿಡಿಯೋ ನೋಡಿನೂ ಹೇಳಿಲ್ಲೋ ಏನೋ ಗೊತ್ತಿಲ್ಲ. ಕೆಲವೊಬ್ರು ಪೂರ್ತಿ ವಿಡಿಯೋ ನೋಡ್ರಲ್ಲ, ಅವ್ರಿಗೆ ಗೊತ್ತಾಗಿ ಹೇಳಿದರು, ಸೆಕೆಂಡ್ ಒಪಿನಿಯನ್ ತೊಗೊರ್ರಿ ಅಂತಂದು ಹೇಳಿದರು. ಹಾಗಾಗಿ ಸೆಕೆಂಡ್ ಒಪಿನಿಯನ್ಗೆ ಹೋಗಿದ್ವಿ. ಮತ್ತು ಗುರುವಾರ ಬಂದ್ರೆ, ಗುರುವಾರ ಆದ್ರೆ ಕರ್ಕೊಂಡು ಹೋದ್ರೆ ಹೋಗಿ ಏನನ್ನ ತಿಳ್ಕೊಂಬರ್ತೀವಿ. ಇಷ್ಟ ಆಯ್ತು ನೋಡ್ರಿ. ಆಲ್ಮೋಸ್ಟ್ ಬ್ಯಾಡ್ ಅಂತಲೇ ಹೇಳ್ತಾರೆ ಎಲ್ಲರೂ. ನೋಡೋಣ ಅವ್ರು ಇನ್ನೊಬ್ರು ಏನು ಹೇಳ್ತಾರೆ. ಇದು ಮಾಯಿನನ್ನು ಬಿದ್ದೈತಿ, ಕಲಿ ಕಾಣಾಗತ್ತೈತಿ. ಇಷ್ಟೆಲ್ಲ ಆಯ್ತು ನೋಡ್ರಿ. ಹಂಗೆ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಏನಾದರೂ ಸ್ನ್ಯಾಕ್ಸ್ ಅವೆಲ್ಲ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಆರ್ಡ್ರನ್ನ ಬುಕ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.